ಕರ್ನಾಟಕದ ಸಾಮಾಜಿಕ ರಾಜಕೀಯ ಇತಿಹಾಸದಲ್ಲೇ ಶೋಷಿತ ಸಮುದಾಯಗಳ ಸಾಮಾಜಿಕ ಜಾಗೃತಿ, ಐಕ್ಯತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನ ಪೂರಕವಾಗಿ ರೂಪುಗೊಂಡ ಅಹಿಂದ ಸಂಘಟನೆಗೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಏಪ್ರಿಲ್ 26ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ 25 ಹೋರಾಟ ಸಾಧನೆ ಮತ್ತು ಸಂಕಲ್ಪ ಎಂಬ ಶಿರೋನಾಮದಲ್ಲಿ ರಾಜ್ಯಮಟ್ಟದ ವಿಚಾರ ಸಂಕಿರಣ ಅಹಿಂದ ಕರ್ನಾಟಕ ಸಂಘಟನೆಯು ಆಯೋಜಿಸಿದೆ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಚಳುವಳಿಯ ಮೂಲತತ್ವ ಬಲಪಡಿಸಿ ಮುಂದಿನ ಸಂಘಟನೆಗೆ ಗಟ್ಟಿತನ ನೀಡುವ ಹಾಗೂ ಹೋರಾಟಕ್ಕೆ ನಿರಂತರತೆ ನೀಡುವ ಉದ್ದೇಶದಿಂದ ವಿಚಾರ ಸಂಕಿರಣವನ್ನು ಏಪ್ರಿಲ್ 26 ಮುಂಜಾನೆ 10 ಗಂಟೆಗೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ರಸ್ತೆಯ ರಾಯಲ್ ರಿಟೇಜ್ ಹೋಟೆಲ್ ಆವರಣದಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 2 ದಶಕದಲ್ಲಿ ಮೀಸಲಾತಿ, ಒಳ ಮೀಸಲಾತಿ, ಸಾಮಾಜಿಕ ಜಾಗೃತೆ, ಭೂಮಿ ಹಕ್ಕಿಗಾಗಿ ಪ್ರತಿಪಾದನೆಯೊಂದಿಗೆ ಐಕ್ಯತೆಯ ಬಲವನ್ನ ಅಹಿಂದ ಚಳುವಳಿ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ನೀಡಿದೆ ಎಂದು ಅವರು ತಿಳಿಸಿದರು. 1998ರ ಕೋಲಾರ ಸಮಾವೇಶದಲ್ಲಿ ಅಹಿಂದ ಎಂಬ ಪರಿಕಲ್ಪನೆಗೆ ಸ್ಪಷ್ಟ ರೂಪುಗೊಂಡು ರಾಜ್ಯಾದ್ಯಂತ ಹಮ್ಮಿಕೊಂಡ ಅಹಿಂದ ಚಳುವಳಿ ಸಮನ್ವಯದ ನಂತರ ಬಡ್ತಿ, ಮೀಸಲಾತಿ ಇನ್ನಿತರ ಹೋರಾಟಕ್ಕೆ ನಾಂದಿಯಾಗಿ ಅಹಿಂದ ಚಳುವಳಿ ಸಾಮಾಜಿಕ ಚಳುವಳಿಯಿಂದ ರಾಜಕೀಯ ಶಕ್ತಿಯ ಜಾಗೃತಿಯಾಗಿ ಪರಿವರ್ತನೆಗೊಂಡಿರುವುದು ಅಹಿಂದ ಚಳುವಳಿಯ ಕೊಡುಗೆಯಾಗಿದೆ ಎಂದು ಅವರು ಹೇಳಿದರು. ಭೂಮಿ ಹಕ್ಕಿನಂತ ಹೋರಾಟಕ್ಕೂ ಈ ಚಳುವಳಿ ಪ್ರೇರಣೆ ಆಗಿದ್ದವು ಎಂದು ಅವರು ಹೇಳಿದರು. ಜಾತಿ ವಿರೋಧಿ ಅಥವಾ ಯಾವುದೇ ಸಮುದಾಯವನ್ನು ಗುರಿಯಾಗಿಟ್ಟುಕೊಳ್ಳದೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ರಾಜಕೀಯ ಪ್ರತಿನಿಧಿತ್ವಕ್ಕಾಗಿ ಅಹಿಂದ ಚಳುವಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ರಾಮ ಮನೋಹರ್ ಲೋಹಿಯಾ, ಗೌತಮ ಬುದ್ಧ ಹಾಗೂ ಬಸವಣ್ಣನವರ ಸಾಮಾಜಿಕ ತತ್ವಗಳ ಸಂಯೋಜನೆಯಲ್ಲಿ ಚಳುವಳಿಯ ನೆಲೆಗಟ್ಟಾಗಿರುವುದರಿಂದ ಇಂದಿಗೂ ಅಹಿಂದ ಗಟ್ಟಿ ನೆಲೆಯಾಗಿದೆ ಎಂದು ಹೋರಾಟಗಾರ ರವೀಂದ್ರ ನಾಯ್ಕ್ ಪ್ರತಿಪಾದನೆ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.